ಸೊ ಮಡಿಕೇರಿ ಯಾವ ಥರ ಇದೆ ಅಂದರೆ ಸೇಮ್ ಊಟಿ ಕಾಪಿ ಥರ ಇದೆ. ಸೊ ನಾನು ಊಟಿಗೆ ಹೋಗಿದ್ದಾಗ ಸೇಮ್ ಇದೇ ಥರ ರೋಡ್ಸು, ಇದೇ ಥರ ಚಿಕ್ಕ ರೋಡು ಫುಲ್ಲು ಅಪ್ಪಿರುತ್ತೆ. ಸೊ ಹಿಲ್ ಸ್ಟೇಷನ್ ಥರ ಸೇಮ್ ಅಲ್ಲೂ ಇದೇ ವೆದರು, ಮಡಿಕೇರಿಲೂ ಇದೇ ವೆದರು. ಸೊ ನಾನು ಆಲ್ಮೋಸ್ಟ್ 1 ಮಂತಿಂದ ಇಲ್ಲೇ ಮಡಿಕೇರಿಲಿದ್ದೀನಿ. ಸೊ 1 ಮಂತಿಂದ ಫುಲ್ಲು ಮಳೆ, ಹೊರಗಡೆನೇ ಬರೋಕ್ಕಾಯ್ತಿಲ್ಲ. ನಾನು ಹೊರಗಡೆನೇ ಬಂದಿಲ್ಲ. ಬಂದೆ ಸಂಜೆ ಮೇಲೆ ಒಂದು 4 ಗಂಟೆ 5 ಗಂಟೆ ಮೇಲೆ ಬರ್ತಾಯಿದ್ದೆ. ಒಂದು ½ ಆನ್ ಅವರ್ ಹಿಂಗೆ ಸುತ್ತಾಡ್ತಾಯಿದ್ದೆ, ಚಾಟ್ಸ್ ಗಿಟ್ಸ್ ತಿನ್ಕೊಂಡು ರಿಟರ್ನ್ ಹೋಗ್ಬಿಡ್ತಾಯಿದ್ದೆ. ಸೊ ಇರೋಕ್ಕೆ ಆಯ್ತಿರಲಿಲ್ಲ, ಫುಲ್ಲು ಮಳೆ ಹಿಡ್ಕೊಬಿಟ್ಟಿದ್ದು. ಸೊ ವೆದರ್ ಮಾತ್ರ ಸೈಕಾಗಿತ್ತು. ಅಲ್ಟಿ ಸೇಮ್ ಊಟಿ ಥರನೇ. ಇನ್ನೊಂದು ವೀಕ್ ಇರ್ತೀನಿ ಅಷ್ಟೇ ಮಡಿಕೇರಿಲಿ, ಆಮೇಲೆ ರಿಟರ್ನ್ ಟು ಬ್ಯಾಂಗ್ಳೂರ್. ನಾಲ್ಕು ಹೋಗೋ ಸೈಕ್ ಬರುತ್ತಿದ್ದಾರೆ. ಸೊ ಹಿಂಗಿದೆ ಮಡಿಕೇರಿ. ಸೊ ನನಗೆ ಕರೆಕ್ಟಾಗಿ ಪ್ಲೇಸಸ್ ಗೊತ್ತಿಲ್ಲ, ಯಾವ್ಯಾವುದು ಸರ್ಕಲ್, ಯಾವ್ದ್ಯಾವ್ದು ಏರಿಯಾ, ಯಾವ ಟೆಂಪಲ್ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಹಿಂಗೆ ಸುಮ್ಮನೆ ಸುತ್ತಾಡ್ತಾ ಇರೋದಷ್ಟೇ. ಏನು ಹೇಳ್ತೀರಾ? ಸೊ ಹಿಂಗಿದೆ ನೋಡಿ ಮಡಿಕೇರಿ. ಸೊ ನಿಮಗೆ ಮಡಿಕೇರಿಲಿ ಯಾವುದಾದ್ರೂ ಪ್ಲೇಸ್ ನೋಡಬೇಕು ಅಂತ ಇದ್ದರೆ, ನೆಕ್ಸ್ಟ್ ಪ್ಲೇಸ್ ಯಾವ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ನನಗೆ ಅದು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ಲೇಸ್ ನಾನು ಅಲ್ಲಿಗೆ ಹೋಗ್ಬಿಟ್ಟು ನಾನು ಒಂದು ವೀಡಿಯೋ ಮಾಡ್ಕೊಂಬರ್ತೀನಿ. ಓಕೆ. ಸೊ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಮಡಿಕೇರಿ ಬಗ್ಗೆ. ಸೊ ನಿಮಗೆ ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಗೊತ್ತಿದ್ದರೆ, ನೋಡಬೇಕಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಆ ಪ್ಲೇಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ತೀನಿ, ಅಲ್ಲೊಂದು ವೀಡಿಯೋ ಮಾಡ್ತೀನಿ. ಓಕೆನಾ? ಓಕೆ. ಇದೆ ಮಡಿಕೇರಿ, ಪೀಸಾಗಿದೆ ವೆದರು. ನಿನ್ನೆಯಿಂದ ಸ್ವಲ್ಪ ಬಿಸಿಲಿದೆಯಪ್ಪ, ನಿನ್ನೆಯಿಂದ ಬಿಸಿಲು. ಅಂದರೆ ಮಳೇಲಿ ಸಾಯ್ಬೇಕಾಗಿತ್ತು ಆ ಚಳಿಗೆ. ಅಪ್ಪೋ ಆಗಲ್ಲ. ಸೊ ನಾನು ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ನನಗೆ ಆ ವೆದರ್ ಸೆಟ್ ಆಗಿಬಿಟ್ಟಿದೆ. ಇಲ್ಲಿ ನಾನು ಅಪರೂಪ ಬರೋದು, ಸೊ ಕೂರಿಗೆ ನಾನು ಅಪರೂಪ ಬರೋದು. ಸೊ ಈ ವೆದರ್ಗೂ ಆ ವೆದರ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಸೊ ವೆದರ್ ಹಂಗೆ ಸೆಟ್ ಆಗೋಲ್ಲ. ಸೊ ಇಲ್ಲಿ ಯಾವುದು 1 ವೇ, ಯಾವುದು 2 ವೇ ಒಂದು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀನಿ. ಮೊನ್ನೆ ವಿರಾಜ್ಪೇಟೆ ಹೋಗಿದೆ ನೈಟು. ಸೊ ಅಲ್ಲಿ ಗಣಪತಿ ಬಿಡ್ತಾಯಿದ್ರಲ್ಲ, ಸೊ ವಿರಾಜ್ಪೇಟೆ ಹೋಗಿದ್ದೆ. ಅದು ಸೈಕಾಗಿತ್ತು ನೈಟು. ನಾನು ಹತ್ತತ್ರ ಫುಲ್ಲು ಒಂದು 5 ಗಂಟೆ ಗಂಟ ಇದ್ದೆ ಅಲ್ಲಿ ವಿರಾಜ್ಪೇಟೆಯಲ್ಲಿ. 5 ಗಂಟೆ ಗಂಟ ಇದ್ದು ಆಮೇಲೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಗಣಪತಿ ನೋಡಿಕೊಂಡು ಅದಾದಮೇಲೆ 5 ಗಂಟೆಗೆ ವಿರಾಜ್ಪೇಟೆಯಿಂದ ಮಡಿಕೇರಿ ಗಂಟ ಬಂದೆ. ಆ ರೋಡ್ಸು ಫಸ್ಟ್ ವಿರಾಜ್ಪೇಟೆ ಮಡಿಕೇರಿ ರೋಡ್ನ ಫಸ್ಟು ರೆಡಿ ಮಾಡಬೇಕು. ಸಾಕಾಗೋಗ್ಬಿಟ್ಟಿತ್ತು ನೈಟು ಫುಲ್. ಫಸ್ಟ್ ಅಲ್ಲೇ ಟಯರ್ಡ್ ಆಗಿಬಿಟ್ಟಿದ್ದು ನಾವು ವಿರಾಜ್ಪೇಟೆಯಲ್ಲಿ. ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಬೈಕ್ ಓಡಿಸ್ಕೊಂಬರ್ಬೇಕು, ಅದು ಇನ್ನೂ ಟಯರ್ಡು. ಆ ಗುಂಡಿಗಳು, ರೋಡು ಮಾತ್ರ ವರ್ಸ್ಟ್ ಹಂಗಾಗ್ಬಿಟ್ಟಿತ್ತು. ಅದು ನೈಟ್ ಹೊತ್ತು ಟ್ರಾವೆಲ್ ಮಾಡೋರ್ಗಂತೂ ಹೆವಿ ಕಷ್ಟ ಆಗ್ಬಿಡುತ್ತೆ. ಅದು ಯಾವಾಗ ರೆಡಿ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ. ಸೊ ಇದು ಬಂದು ಮಡಿಕೇರಿ. ಯಾವುದಪ್ಪ, ಯಾವ ಏರಿಯಾ ಇದು ಮಾರ್ಕೆಟ್ ರೋಡ್ ಅಂದ್ಕೊಳ್ತೀನಿ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಇದು ಮಾರ್ಕೆಟ್ ರೋಡ ಇಲ್ಲ ಗೊತ್ತಿಲ್ಲ ನನಗಿಲ್ಲಿ. 1 ವೇ 2 ವೇಗಳದ್ದೇ ಟೆನ್ಷನ್. ಪೊಲೀಸ್ ಬೇಜಾನ್ ಇರ್ತಾರಪ್ಪ ಇಲ್ಲಿ, ಎನಿ ಟೈಮ್ ಪೊಲೀಸು. ಸುಮ್ಮನೆ ಪಾರ್ಕ್ ಮಾಡಿದ್ರು ಫೈನ್ ಹಾಕ್ಬಿಡ್ತಾರೆ ಇಲ್ಲಿ. ಲಾಸ್ಟ್ ಟೈಮ್ ಇಲ್ಲೇ ನಾನು ಕಾರಲ್ಲಿ ಬಂದಿದ್ದೆ, ಆವಾಗ ನೋ ಪಾರ್ಕಿಂಗಲ್ಲಿ 1000 ರೂಪಾಯಿ ಫೈನ್ ಕಟ್ಟಿದ್ದೆ. ಸೊ ಹಂಗಾಗಿ ಇಲ್ಲಿ ಪಾರ್ಕಿಂಗ್ದೇ ಒಂದು ದೊಡ್ಡ ಇಶ್ಯೂ. ಎಲ್ಲಿ ಪಾರ್ಕ್ ಮಾಡೋಕ್ಕೂ ಪೊಲೀಸವ್ರು ಬಿಡೋಲ್ಲ, ಫೈನ್ ಹಾಕ್ಬಿಡ್ತಾರೆ ಅಂತ ಹೆದರಿಕೆ. ಹಂಗೆ. ಸೊ
ಸೊ ಇನ್ನೇನು ಸಮಾಚಾರ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಏನಿರಲಿ, ಸೊ ಟ್ರಾಫಿಕ್ ಆಗಿದೆ, ಜಾಮ್ ಆಗಿದೆ ಅಂದ್ಕೊಳ್ತೀನಿ. ನೋಡೋಣ ಮುಂದೆ ಗಂಟ. ಸೊ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದ ಮಡಿಕೇರಿಗೆ, ಸೊ ಪಿಕಪ್ ಮಾಡುವ ಅಂತ ಹೋಗ್ತಾ ಇದ್ದೆ ಬಸ್ ಸ್ಟ್ಯಾಂಡಿಗೆ. ಇವತ್ತು ಬಿಸಿಲು ನೋಡಿ ಸುಮಾರು ಟೈಮ್ ಆಯಿತು, ಒಳ್ಳೆ ವೆದರ್ ಇದೆ. ಸೇಮ್ ಊಟಿ ರೋಡ್ಸು, ಊಟಿನೂ ಹಿಂಗೆ ಇರೋದು, ಸೇಮ್ ಅಪ್ಪು ಡೌನ್ಗಳು, ರೋಡೆಲ್ಲ ಸಿಮಿಲರ್ ಟು ಊಟಿ. ಆದರೆ ಊಟಿಲಿ ಟ್ರಾಫಿಕ್ ಸಖತ್ತಿರುತ್ತೆ, ಸೊ ಅಲ್ಲಿ ಗಾಡಿಗಳು ಜಾಸ್ತಿ. ಸೊ ಇಲ್ಲಿ ಅಷ್ಟೊಂದಿಲ್ಲ, ಇಲ್ಲಿ ಅಷ್ಟೊಂದು ಅಂದರೆ ಸೀಸನ್ ಟೈಮ್. ಸೊ ಫ್ರೈಡೇ ವೀಕೆಂಡ್, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 days ಫುಲ್ಲು ಜನ ಬಂದುಬಿಡ್ತಾರೆ ಎಲ್ಲೆಲ್ಲಿಂದನೂ. ಇಲ್ಲಿಗೆ ಬಂದು 3 to 4 days ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ನು ಮಂಡೇ ಟು ಥರ್ಸ್ಡೇ ಫುಲ್ ಆಲ್ಮೋಸ್ಟ್ ಖಾಲಿ ಇರುತ್ತೆ, ಏನು ಅಷ್ಟೊಂದು ಜನ ಇರಲ್ಲ. ಸೊ ಒಂದು ಡ್ರಾಗ್ ಮಾಡುವ ಅಂತ ಏನು ಯಾಕಂದ್ರೆ ಪೊಲೀಸ್ ಎಲ್ಲಿ ಎಳೆದು ಬಿಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು ಮಡಿಕೇರಿ ಟೌನು. ಡೆವಲಪ್ ಆಗಿದೆ. ನಾನು ಮಡಿಕೇರಿ ಬಂದು ಆಲ್ಮೋಸ್ಟ್ ಆಗಿತ್ತು, ಒಂದು 2 to 3 years ಆಗಿತ್ತು ಮೇಲೆ, ಅವಾಗ ಬಂದಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ಡೆವಲಪ್ ಆಗಿದೆ, ಆಲ್ಮೋಸ್ಟ್ ತುಂಬ ಡೆವಲಪ್ ಆಗಿದೆ. ನಾನು ಬಂದಿದ್ದಾಗೆಲ್ಲ ಅಷ್ಟೊಂದು ಪೊಲೀಸ್ ಹಿಡಿತಾ ಇರಲಿಲ್ಲ, ಇವಾಗ ಎಲ್ಲಿ ನೋಡಿದ್ರು ಪೊಲೀಸ್, ಹೆಜ್ಜೆಗೂ ಪೊಲೀಸ್. ನನ್ನ ಫೇವ್ರೆಟ್ ಗಾಡಿ ಹೋಗ್ತಾ ಇದೆ ನೋಡಿ, ಕ್ರಿಸ್ಟಾ, ಇನ್ನೋವಾ ಕ್ರಿಸ್ಟಾ. ಏನು ಗಾಡಿ ಗೊತ್ತಾ, ಏನು ಅಲ್ಟಿಯಾಗಿರುತ್ತೆ, ಓಡಿಸೋ ಮಜಾನೇ ಬೇರೆ. ಕ್ರಿಸ್ತಾನ ಸಖತ್ತಾಗಿರುತ್ತೆ. ಸೊ ಯಾವುದು ಅಂತ ನನಗೆ ಐಡಿಯಾ ಇಲ್ಲ. ಸೊ ಮುಂದೆ ಫಸ್ಟ್ ಬಸ್ ಸ್ಟಾಪ್ ಸಿಗುತ್ತೆ, ಅದು ಟೋಲ್ ಗೇಟ್ ಅಂತ ಗೊತ್ತು ನನಗೆ. ಅದು ಬಿಟ್ಟರೆ ಇನ್ನು ಮಡಿಕೇರಿಯಲ್ಲಿ ನನಗೆ ಯಾವ ಪ್ಲೇಸು ಗೊತ್ತಿಲ್ಲ. ಸೊ ಇದು ಅಲ್ಲಿ ಕಾಣ್ತಿದೆಯಲ್ಲ ಬಸ್ ಸ್ಟಾಪ್, ಅದು ಟೋಲ್ ಗೇಟು. ಅದು ಬಿಟ್ಟರೆ ಇನ್ನು ಈ ರೋಡು ವಿರಾಜಪೇಟೆಗೆ ಹೋಗುತ್ತೆ, ಆ ರೋಡು. ಸೊ ಇದು ಟೋಲ್ ಗೇಟ್ ಬಸ್ ಸ್ಟ್ಯಾಂಡು ಅಷ್ಟೇ ನನಗೆ ಐಡಿಯಾ ಇರೋದು. ಅದು ಬಿಟ್ಟರೆ ನೋಡಿ ಹಿಂಗೆ ಡೈರೆಕ್ಟ್ ಮೈಸೂರಿಗೆ ಹೋಗ್ಬೋದು, ಬ್ಯಾಂಗ್ಳೂರು ಹೋಗ್ಬೋದು, ಕುಶಾಲನಗರ್, ಹುಣಸೂರು ಈ ಗಂಟ ಹೋಗ್ಬೋದು, ಈ ರೋಡ್ ಹೋಗುತ್ತೆ. ಇನ್ನೊಂದು ಮಡಿಕೇರಿಯಲ್ಲಿ ದಸರಾ ಸೈಕಲ್ ಮಾಡ್ತಾರೆ, ಅಲ್ಟಿಯಾಗಿರುತ್ತೆ. ನಾನು ಬಂದಿದ್ದೆ ಒಂದು 2 ವರ್ಷ ದಸರಾ ಕಂಟಿನ್ಯೂಸ್ ಆಗಿ ಬಂದಿದ್ದೆ ಮಡಿಕೇರಿಗೆ. ಸೊ ದಸರಾ ಅಲ್ಟಿಯಾಗಿರುತ್ತೆ. ಸೊ ಗಣೇಶ ಬಿಡೋ ದಿನ ನಾನು ಬಂದಿಲ್ಲ. ಸೊ ಈ ವರ್ಷ ಇರ್ತೀನಿ ಅಂದ್ಕೊಳ್ತೀನಿ. ಸೊ ಇಲ್ಲಿ ಯಾವಾಗ ಐ ಥಿಂಕ್ 11th ನೈಟು 12th ದಸರಾ ಬಿಡ್ತಾರೆ, ಅಥವಾ ಸಾರಿ ದಸರಾ ಅಲ್ಲ, ಗಣಪತಿ ಬಿಡ್ತಾರೆ. ಸೊ ಅವತ್ತು ನಾನು ಇಲ್ಲೇ ಇರ್ತೀನಿ. ಆದರೆ ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ ನೋಡಿ, ಅದು ಚೆನ್ನಾಗಿರುತ್ತೆ. ಮಡಿಕೇರಿದು ವಿರಾಜಪೇಟೆಯಲ್ಲಿ ಮಾತ್ರ ಅಲ್ಟಿಯಾಗಿತ್ತು. ಸೊ ಮಡಿಕೇರಿಯಲ್ಲಿ ಹೇಗಿರುತ್ತೆ ನೋಡೋಣ. ಡ್ರಾಗ್ ಎಷ್ಟು ಬಿಡೋಣ ಏನಿಲ್ಲ, ಇರುತ್ತೆ. ಹಂಗೆ ಸಮಾಚಾರ ಫ್ರೆಂಡ್ಸ್, ಇನ್ನೇನು ಹೇಳೋದು ಗೊತ್ತಿಲ್ಲ.
ನಾನು ಸುತ್ತಾಡಿಲ್ಲ ಅಷ್ಟೊಂದು. ನೋಡೋಣ ಹಿಂಗೆ ಇದೆ ಮಡಿಕೇರಿ ಅಂತ ಹೋಗ್ತಾ ಇರೋಣ. ಮೋಸ್ಟ್ಲಿ ಇಲ್ಲಿ ಇವತ್ತು ಇರಬೇಕು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಬಿಚ್ತಾ ಇದ್ದಾರೆ, ಗೊತ್ತಿಲ್ಲ, ಮಾಡ್ತಾ ಇದ್ದಾರೆ. 11th ನೈಟ್ ಇಲ್ಲ 12th ಮೇ ಬಿ ಗಣಪತಿ ಬಿಡೋದು ಮಡಿಕೇರಿದು, ಅಷ್ಟೇ ಐಡಿಯಾ ಇಲ್ಲ, ಫ್ರೆಂಡ್ ಹೇಳಿದ್ದ. ಶೆಟ್ಟಿಕೊಪ್ಪ ಹೆಂಗಿದೆ. ಸೊ ಐ ಥಿಂಕ್ ಇಲ್ಲಿ ಯೂ ಟರ್ನ್ ಮಾಡ್ಕೊಳ್ತೀನಿ. ನಾನು ಟ್ರ್ಯಾಕ್ ಹೊಡೆದು ಬಿಡೋಣ, ಟೌನಲ್ಲಿ ಹೊಡೆಯೋಕ್ಕಾಗಲ್ಲ. ರೆಡಿ ಮಾಡ್ತಾ ಇದ್ದಾರೆ, ಯಾವಾಗ ಅಂತ ಗೊತ್ತಿಲ್ಲ.